ಭಾರತ ಮತ್ತು ಬಾಂಗ್ಲಾದೇಶ ಕ್ರಿಕೆಟ್ ನಡುವೆ ಈಗ ಎಲ್ಲವೂ ಸರಿಯಿಲ್ಲ. ಐಪಿಎಲ್ನಿಂದ ಬಾಂಗ್ಲಾ ಆಟಗಾರನನ್ನ ಕೈಬಿಟ್ಟದ್ದು, ಅನಂತರ ಟಿ20 ವಿಶ್ವಕಪ್ನಲ್ಲಿ ಭಾರತಕ್ಕೆ ಬರಲ್ಲ ಅಂತ ಬಾಂಗ್ಲಾ ತಂಡ ಇಡೀ ಟೂರ್ನಿಯನ್ನ ಬಾಯ್ಕಾಟ್ ಮಾಡಿತ್ತು. ಆದ್ರೆ ಈಗ ಇರುವಂತ ಪ್ರಶ್ನೆ ಅಂದ್ರೆ 2027ರ ಏಷ್ಯಾ ಕಪ್ ಟೂರ್ನಿಯನ್ನ ಆಡೋಕೆ ಭಾರತದ ಆಟಗಾರರು ಬಾಂಗ್ಲಾದೇಶಕ್ಕೆ ಹೋಗ್ತಾರಾ ಅನ್ನೋದು. ಯಾಕಂದ್ರೆ ನೆಕ್ಸ್ಟ್ ಏಷ್ಯಾ ಕಪ್ ಟೂರ್ನಿ ಬಾಂಗ್ಲಾದಲ್ಲೇ ನಡೆಯಲಿದೆ. ಹಾಗಾದ್ರೆ ಇದಕ್ಕೆ ಬಿಸಿಸಿನ ನಿರ್ಧಾರ ಏನಾಗಿರುತ್ತೆ? ವಿಶ್ವಕಪ್ ಬಹಿಷ್ಕಾರ ಮಾಡಿದ್ದಕ್ಕೆ ಭಾರತ ಕೂಡ ತಿರುಗೇಟು ಕೊಡುತ್ತಾ? ಪ್ಲೇಟ್ ಚೇಂಜ್ ಮಾಡಿದ್ದೇಗೆ ಬಿಸಿಬಿ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನ್ಯೂಸ್ ಉದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಏಷ್ಯನ್ ರಾಷ್ಟ್ರಗಳ ಪ್ರತಿಷ್ಠೆಯ ಟೂರ್ನಿ ಆಗಿರುವಂತ ಏಷ್ಯಾ ಕಪ್ನಲ್ಲಿ ಭಾರತವೇ ಬಾಸ್. 2027ಕ್ಕೆ ನಡೆಯಲಿರುವಂತಹ ಏಷ್ಯಾ ಕಪ್ ಟೂರ್ನಿಗೆ ಈಗ ಡೇಟ್ ಫಿಕ್ಸ್ ಆಗಿದೆ. 2027ರ ಜೂನ್ 18ರಿಂದ ಪಂದ್ಯಾವಳಿ ಸ್ಟಾರ್ಟ್ ಆಗುತ್ತೆ. ಹಾಗೆ ಜುಲೈ 4ಕ್ಕೆ ಎಂಡ್ ಆಗುತ್ತೆ. ಅಂದ್ರೆ ಫೈನಲ್ ಪಂದ್ಯ ಜುಲೈ 4ಕ್ಕೆ ನಡೆಯೋ ಮೂಲಕ ಟೂರ್ನಿಗೆ ತೆರೆ ಬೀಳುತ್ತೆ. ಸೊ ಈ ಟೂರ್ನಿಯ ಆತಿಥ್ಯವನ್ನ ಬಾಂಗ್ಲಾದೇಶ ತಗೊಂಡಿದೆ. ಈ ಏಷ್ಯಾ ಕಪ್ನ ಉದ್ದೇಶವೇ ಅಪ್ಕಮಿಂಗ್ ವಿಶ್ವಕಪ್ಗಳ ಪ್ರಿಪ್ರೇಷನ್ ತರ ಏಷ್ಯನ್ ನೇಷನ್ಗಳು ಅದೇ ಮಾದರಿಯಲ್ಲಿ ಆಡೋದು, ಒಂಥರ ವಾರ್ಮ್ ಅಪ್ ಮ್ಯಾಚ್ಗಳಿದ್ದಂಗೆ. ಅಂದರೆ ವಿಶ್ವಕಪ್ ಮಾದರಿಗಳಿಗೆ ಅನುಗುಣವಾಗಿ ಏಷ್ಯಾ ಕಪ್ ಮಾದರಿಯನ್ನು ಕೂಡ ಚೇಂಜ್ ಮಾಡ್ತಾರೆ. ಅಂದರೆ ನೆಕ್ಸ್ಟ್ ICC T20 ವಿಶ್ವಕಪ್ ಇದೆಯಾ ಅಥವಾ ICC ಏಕದಿನ ವಿಶ್ವಕಪ್ ಇದೆಯಾ ಅನ್ನೋದನ್ನು ನೋಡಿಕೊಂಡು ಫಾರ್ಮೆಟ್ನ ಡಿಸೈಡ್ ಮಾಡ್ತಾರೆ. ಸೊ ಮೊದಲಿಗೆ ಟೂರ್ನಿಯ ಹೈಲೈಟ್ಸ್ ಅನ್ನ ನೋಡಿಬಿಡೋಣ. 2027ರ ಕೊನೆಯಲ್ಲಿ ICC ಮೆನ್ಸ್ ಏಕದಿನ ವಿಶ್ವಕಪ್ ಇದೆ. ಹೀಗಾಗಿ ಅದಕ್ಕೂ ಮುನ್ನ 50 ಓವರ್ಗಳ ಮಾದರಿಯಲ್ಲಿ ಏಷ್ಯಾ ಕಪ್ ಟೂರ್ನಿ ನಡೆಯುತ್ತೆ. ಅದಕ್ಕಾಗಿ ಬಾಂಗ್ಲಾದೇಶದ ಮಿರ್ಪುರ್, ಚೊತ್ತೋಗ್ರಾಮ್, ಸೈಲೆಟ್ ಈ ಸ್ಟೇಡಿಯಂಗಳಲ್ಲಿ ಫೈನಲ್ ಆಗಿವೆ. ಅಂದರೆ ಈ 3 ಸ್ಟೇಡಿಯಂಗಳಲ್ಲಿ ಇಡೀ ಟೂರ್ನಿಯ ಪಂದ್ಯಗಳನ್ನು ನಡೆಸಲಾಗುತ್ತೆ. ಅಂದರೆ ಈ 3 ಮೈದಾನಗಳಲ್ಲಿ ಏಷ್ಯಾದ ಟಾಪ್ 5 ಸದಸ್ಯ ರಾಷ್ಟ್ರಗಳಾಗಿರುವಂಥ ಭಾರತ, ಪಾಕಿಸ್ತಾನ, ಶ್ರೀಲಂಕಾ, ಬಾಂಗ್ಲಾದೇಶ ಹಾಗೆ ಅಫ್ಘಾನಿಸ್ತಾನ ತಂಡಗಳು ಇಲ್ಲಿ ಆಡೋದು ಕನ್ಫರ್ಮ್ ಆಗಿದೆ. ಸೊ ಇನ್ನೊಂದು ತಂಡ ಅರ್ಹತಾ ಸುತ್ತಿನಲ್ಲಿ ಗೆದ್ದು ಚಾನ್ಸ್ ಅನ್ನ ಪಡೆಯುತ್ತೆ. ಅಂದರೆ ಟೋಟಲ್ ಆಗಿ ಈ ಟೂರ್ನಮೆಂಟ್ನಲ್ಲಿ 6 ತಂಡಗಳ ನಡುವೆ ಟ್ರೋಫಿಗಾಗಿ ಫೈಟ್ ನಡೆಯುತ್ತೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ 11 ವರ್ಷಗಳ ಬಳಿಕ ಬಾಂಗ್ಲಾದಲ್ಲಿ ಏಷ್ಯಾ ಕಪ್ ಟೂರ್ನಿಯನ್ನು ಆಡೋಕೆ ಶೆಡ್ಯೂಲ್ ಆಗಿರುವಂಥದ್ದು. ಬಾಂಗ್ಲಾದೇಶ ಕೊನೆಯದಾಗಿ 2016ರಲ್ಲಿ ಏಷ್ಯಾ ಕಪ್ ಅಂದರೆ T20 ಮಾದರಿಯಲ್ಲಿ ನಡೆದಿದ್ದಾಗ ಆಗ ಆಯೋಜನೆ ಮಾಡಿದ್ದು. ಈಗ 11 ವರ್ಷಗಳಾಗಿದೆ, ಮತ್ತೆ ಹೋಸ್ಟಿಂಗ್ ಅವಕಾಶ ಸಿಕ್ಕಿದೆ. ಆದರೆ ಇರುವಂಥ ಪ್ರಶ್ನೆ ಏನಂದ್ರೆ ಭಾರತ ಏಷ್ಯಾ ಕಪ್ ಟೂರ್ನಿಗಾಗಿ ಬಾಂಗ್ಲಾದೇಶಕ್ಕೆ ತೆರಳುತ್ತಾ ಅನ್ನೋದು. ಭಾರತಕ್ಕೆ ಬಾರದ ಬಾಂಗ್ಲಾ, ಬಾಂಗ್ಲಾಗೆ ಹೋಗುತ್ತಾ ಭಾರತ. 2025ರ ಎಂಡ್ವರೆಗೂ ಕೂಡ ಭಾರತ ಹಾಗೆ ಬಾಂಗ್ಲಾ ನಡುವೆ ಎಲ್ಲ ಕೂಡ ಚೆನ್ನಾಗಿತ್ತು. ಆದರೆ ಯಾವಾಗ ಬಾಂಗ್ಲಾದೇಶದಲ್ಲಿ ಮೂಲಭೂತವಾದಿಗಳು ಹಿಂದೂಗಳ ಮೇಲೆ ಹಿಂಸಾಚಾರ ನಡೆಸಿದ್ರೋ ಭಾರತದಲ್ಲೂ ಈ ಬಗ್ಗೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗುತ್ತೆ. IPLನಲ್ಲಿ ಬಾಂಗ್ಲಾದ ಆಟಗಾರ ಆಡೋದೇ ಬೇಡ ಅಂತ ಕ್ಯಾಂಪೇನ್ ಅನ್ನು ಸ್ಟಾರ್ಟ್ ಮಾಡ್ತಾರೆ. ಜೊತೆಗೆ ಇದರ ಬಗ್ಗೆ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲೂ ಆಕ್ರೋಶ ವ್ಯಕ್ತವಾಗುತ್ತೆ. ಇದರಿಂದಾಗಿ BCCIನ ಸೂಚನೆಯಂತೆ KKR ತಂಡದಿಂದ ಬಾಂಗ್ಲಾ ಮೂಲದ ಆಟಗಾರ ಮುಸ್ತಫಿಜುರ್ ರೆಹಮಾನ್ರನ್ನ ಕೈಬಿಡಲಾಗುತ್ತೆ. BCCIನ ಇದೇ ನಡೆಯಿಂದ ಹಾಗೆ ಅವಮಾನಕ್ಕೊಳಗಾದಂಥ ಬಾಂಗ್ಲಾದೇಶ 2026ರ T20 ವಿಶ್ವಕಪ್ನಿಂದಲೇ ಹೊರಗುಳಿಯುತ್ತೆ. ಯಾಕಂದ್ರೆ ಭಾರತ ಹಾಗೆ ಲಂಕಾ ಆತಿಥ್ಯದಲ್ಲಿ ನಡೆದ ಈ ಟೂರ್ನಿಯಲ್ಲಿ ಪಾಕಿಸ್ತಾನದ ಪಂದ್ಯಗಳನ್ನು ಮಾತ್ರ ಲಂಕಾದಲ್ಲಿ ನಡೆಸಿದ್ರೆ ಉಳಿದೆಲ್ಲ ಪಂದ್ಯಗಳಿಗೆ ಭಾರತ ಆತಿಥ್ಯವನ್ನು ವಹಿಸಿತ್ತು. ಸೊ ಶೆಡ್ಯೂಲ್ ಪ್ರಕಾರ ಬಾಂಗ್ಲಾ ಕೂಡ ಭಾರತಕ್ಕೆ ಬಂದು ಪಂದ್ಯಗಳನ್ನು ಆಡಬೇಕಿತ್ತು. ಯಾಕಂದ್ರೆ ಆಲ್ರೆಡಿ ಅನೌನ್ಸ್ ಆಗಿತ್ತು, ಶೆಡ್ಯೂಲ್ ಆಗಿತ್ತು. ಆದರೆ ಮುಸ್ತಫಿಜುರ್ ರೆಹಮಾನ್ರನ್ನ IPLನಿಂದ ಕೈಬಿಟ್ಟಂತ ಸಿಟ್ಟಿಗೆ ಬಾಂಗ್ಲಾದೇಶ ತಗಾದೆಯನ್ನು ತೆಗೆದು ನಮಗೆ ಭಾರತಕ್ಕೆ ಬಂದು ಪಂದ್ಯಗಳನ್ನು ಆಡೋಕೆ ಸಾಧ್ಯವಿಲ್ಲ, ಯಾಕಂದ್ರೆ ನಮಗೆ ಭದ್ರತಾ ಸಮಸ್ಯೆ ಕಾಡುತ್ತೆ, ನಾವು ಭಾರತಕ್ಕೆ ಬಂದು ಆಡಲ್ಲ ಅಂತೇಳಿ ಹೇಳ್ತಾರೆ. ಬಟ್ ಆ ನಂತರದಾಗಿ ತಟಸ್ಥ ಸ್ಥಳಗಳಿಗೆ ನಮ್ಮ ಪಂದ್ಯಗಳನ್ನು ಅಥವಾ ಶಿಫ್ಟ್ ಮಾಡಿ ಅಂತ ಕೇಳಿದ್ರು ಕೂಡ ಇದಕ್ಕೆ ICC ಒಪ್ಪಿಗೆ ಕೊಡೋದಿಲ್ಲ. ಹೀಗಾಗಿ ಟೂರ್ನಿಯಿಂದಲೇ ಹೊರ ಬರ್ತಾರೆ. ಆದ್ರೆ ಈಗ ಅದೇ ಬಾಂಗ್ಲಾದೇಶದಲ್ಲಿ ಏಷ್ಯಾ ಕಪ್ ಶೆಡ್ಯೂಲ್ ಆಗಿದೆ. ಸೊ ಭಾರತ ಬಾಂಗ್ಲಾದೇಶಕ್ಕೆ ಹೋಗಿ ಟೂರ್ನಿಯನ್ನು ಆಡುತ್ತಾ ಅನ್ನೋ ಬಗ್ಗೆ ಪ್ರಶ್ನೆಗಳು ಮೂಡಿವೆ. ಇದರ ನಡುವೆ ಬಾಂಗ್ಲಾ ಕೂಡ ಭಾರತದ ಆತಿಥ್ಯಕ್ಕೆ ಉತ್ಸುಕವಾಗಿ ನಿಂತಿದೆ. ಭಾರತಕ್ಕೆ ವಿಶೇಷ ಭದ್ರತೆ ನೀಡುತ್ತೇವೆಂದ ಬಾಂಗ್ಲಾದೇಶ. ಕಳೆದ ವಿಶ್ವಕಪ್ನಲ್ಲಿ ಭಾರತಕ್ಕೆ ಚಾಲೆಂಜ್ ಹಾಕೋ ರೀತಿಯಲ್ಲಿ ಬಾಂಗ್ಲಾದೇಶ ರಿಯಾಕ್ಟ್ ಮಾಡಿತ್ತು. ಆದ್ರೀಗ ಭಾರತದ ಜೊತೆ ಮತ್ತೆ ಫ್ರೆಂಡ್ಶಿಪ್ಗಾಗಿ ಕಾಯ್ತಾ ಇದೆ. ಸೊ ಇದಕ್ಕೆ ಸಾಕಷ್ಟು ರೀಸನ್ಸ್ ಕೂಡ ಇದೆ. ವಿಶ್ವಕಪ್ ಟೈಮಲ್ಲಿ ಬಾಂಗ್ಲಾದಲ್ಲಿ ಎಲೆಕ್ಟೆಡ್ ಗೌರ್ಮೆಂಟ್ ಇರಲಿಲ್ಲ. ಸೊ ಅಂದ್ರೆ ಅಲ್ಲಿ ತಾತ್ಕಾಲಿಕ ಆಡಳಿತ ಅಷ್ಟೇ ಇತ್ತು. ಯಾಕಂದ್ರೆ ಅಲ್ಲಿನ ರಾಜಕೀಯ ಅರಾಜಕತೆ ಇತ್ತು. ಅಂಡ್ ಅವರೆಲ್ಲ ಅಲ್ಲಿನ ಫಂಡಮೆಂಟಲಿಸ್ಟ್ಗಳ ಪರ ಇದ್ದವರು, ಅಂದ್ರೆ ಮೂಲಭೂತವಾದಿಗಳ ಪರನೇ ಇದ್ದಂಥವ್ರು. ಹೀಗಾಗಿ ಭಾರತವನ್ನ ವಿರೋಧ ಮಾಡ್ತಾ ಇದ್ರು. ಆದ್ರೀಗ
ಬಾಂಗ್ಲಾದಲ್ಲಿ ಚುನಾಯಿತ ಸರ್ಕಾರ ಬಂದಿದೆ. ಭಾರತದ ಜೊತೆಗಿನ ಸಂಬಂಧವನ್ನ ಸುಧಾರಣೆ ಮಾಡಿಕೊಳ್ಳೋಕೆ ನೋಡ್ತಿದ್ದಾರೆ. ಅದು ಕ್ರಿಕೆಟ್ ಆದ್ರೂ ಅಷ್ಟೇ, ರಾಜಕೀಯದಲ್ಲಾದ್ರೂ ಅಷ್ಟೇ. ಬಾಂಗ್ಲಾದೇಶ ಕ್ರಿಕೆಟ್ ಮಂಡಳಿ ಅಂತೂ ನಾವು BCCI ಜೊತೆ ಉತ್ತಮ ಬಾಂಧವ್ಯವನ್ನ ಹೊಂದೋಕೆ ಬಯಸ್ತೇವೆ ಅಂತ ಓಪನ್ ಆಗಿ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ. ಅಂಡ್ ದ್ವಿಪಕ್ಷೀಯ ಸರಣಿಗಳ ಆಯೋಜನೆಗೂ ಕೂಡ ಮನವಿ ಮಾಡ್ತಿದ್ದಾರೆ. ಹಾಗೆ ನೋಡಿದ್ರೆ ಭಾರತ ಜೊತೆ ಕ್ರಿಕೆಟ್ ಆಡೋದು ಬಾಂಗ್ಲಾದೇಶಕ್ಕೆ ಲಾಭ. ಅತಿ ಹೆಚ್ಚು ಕ್ರಿಕೆಟ್ ಅಭಿಮಾನಿಗಳನ್ನ ಹೊಂದಿರುವಂತ ಟೀಮ್ ಇಂಡಿಯಾ ವಿರುದ್ಧ ಪಂದ್ಯಗಳನ್ನ ಆಡಿದ್ರೆ ಗೆದ್ರು ಸೋತರು ಫೈನಾನ್ಷಿಯಲಿ ಅಂತೂ ಲಾಭ ಮಾಡ್ಕೊಳ್ತಾರೆ. ಗ್ಲೋಬಲ್ ಮಟ್ಟದಲ್ಲಿ ನೇಮು ಫೇಮ್ ಸಿಗುತ್ತೆ. ಹೀಗಾಗಿ ಭಾರತವನ್ನ ಎದುರು ಹಾಕೊಳ್ಳೋಕೆ ಸಾಧ್ಯನೇ ಇಲ್ಲ. ಈಗಿರೋ ಅಲ್ಲಿನ ಗೌರ್ಮೆಂಟ್ ಕೂಡ ಇದೇ ಪ್ಲಾನ್ನಲ್ಲಿದೆ. ಹೀಗಾಗಿ ಬಾಂಗ್ಲಾದೇಶ ಕ್ರಿಕೆಟ್ ಮಂಡಳಿಯ ಭದ್ರತಾ ಸಮಿತಿ ಅಧ್ಯಕ್ಷರಾಗಿರುವಂತ ಸಯೀದ್ ಇಬ್ರಾಹಿಂ ಅಹ್ಮದ್ 2027ರ ಏಷ್ಯಾ ಕಪ್ನಲ್ಲಿ ಭಾರತ ತಂಡದ ಆಟಗಾರರು ಬಾಂಗ್ಲಾದೇಶಕ್ಕೆ ಬಂದು ಪಂದ್ಯಗಳನ್ನ ಆಡಬೇಕು ಎಂದಿದ್ದಾರೆ. ಹಾಗೆ ಭಾರತಕ್ಕೆ ವಿಶೇಷ ಭದ್ರತಾ ವ್ಯವಸ್ಥೆಗಳನ್ನ ಕಲ್ಪಿಸೋದಾಗಿ ಕೂಡ ಹೇಳಿದ್ದಾರೆ. ಸೊ ಅಲ್ಲಿಗೆ ಬಾಂಗ್ಲಾ ಕ್ರಿಕೆಟ್ ಮಂಡಳಿ ಏನೋ ನಮ್ಮ ರಾಷ್ಟ್ರಕ್ಕೆ ಬನ್ನಿ ಅಂತ ಭಾರತಕ್ಕೆ ರೆಡ್ ಕಾರ್ಪೆಟ್ ಹಾಕ್ತಾ ಇದೆ. ಆದರೆ ಆಟಗಾರರ ಸುರಕ್ಷತೆ ಹಾಗೆ ಕೇಂದ್ರ ಸರ್ಕಾರದ ನಿರ್ಧಾರದ ಬಳಿಕ ಮುಂದಿನ ಹೆಜ್ಜೆಯನ್ನ BCCI ಇಡಬೇಕಾಗುತ್ತೆ. ಸೊ ಅಂತಿಮವಾಗಿ ನಿಮ್ಮ ಪ್ರಕಾರ ಭಾರತ ತಂಡ ಬಾಂಗ್ಲಾದೇಶಕ್ಕೆ ತೆರಳಿ ಪಂದ್ಯಗಳನ್ನ ಆಡಬೇಕಾ ಅಥವಾ ಬೇಡವಾ ಎನ್ನುವಂತ ಬಗ್ಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.